ಎಲ್ರಿಗೂ 200 ಯೂನಿಟ್ಸ್ ಫ್ರೀ ಅಲ್ಲ. ಇದನ್ನ ತಲೆಯಿಂದ ತೆಗ್ದು ಹಾಕಿ. ನಿಮ್ಮ ಬಿಲ್ ಅಲ್ಲಿ ಅದೆಲ್ಲ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ, ನೀವು ಅದನ್ನ ತಿಳ್ಕೊಬಹುದು. ನಾನು ಮನೆ ಚೇಂಜ್ ಮಾಡಕ್ ಬಂದಾಗ ಆ ಮನೇಲೂ ನನಗೆ ಫ್ರೀ ಕರೆಂಟ್ ಸಿಗುತ್ತಾ, ಇದು ಮೇನ್ ಆಗಿ ಜನಗಳಲ್ಲಿರುವಂತಹ ಒಂದು ಡೌಟ್ ಇದೆ. ಹಾಗಾಗಿ ಅಂದ್ರೆ ಆ ವಿಚಾರವಾಗಿ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಇವತ್ತು. 48 ಯೂನಿಟ್ ಒಳಗಡೆ ಇದ್ದ ಅಂತ ಗ್ರಾಹಕರು, ಅಂದ್ರೆ 48 ಯೂನಿಟ್ ಗಿಂತ ಒಳಗಡೆ ಅಂದ್ರೆ 10 ಯೂನಿಟ್, 20 ಯೂನಿಟ್, 30 ಯೂನಿಟ್, 40 ಯೂನಿಟ್ ಆತರ. ಸೊ 48 ಯೂನಿಟ್ ವರೆಗೂ ಉಪಯೋಗಿಸ್ತಾ ಇದ್ದಂತಹ ಗ್ರಾಹಕರು ಏನಿದ್ರಲ್ಲ, ಆ ಗ್ರಾಹಕರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಅದನ್ನ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಂದ್ರೆ ನಿಮ್ಗೆ ಥಂಬ್ನೇಲ್ ಅಲ್ಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನಂತ. ಸೊ ಎಲ್ರಿಗೂ ಒಂದು ಎಜುಕೇಟಿವ್ ವಿಡಿಯೋ ತಗೊಂಡ್ ಬಂದಿದ್ದೀನಿ. ಏನಂದ್ರೆ ಇವಾಗ ಗೃಹ ಜ್ಯೋತಿ ಸ್ಕೀಮ್ ಪ್ರೆಸೆಂಟ್ ಲಾಸ್ಟ್ ಜುಲೈಯಿಂದ ಎಲ್ಲರೂ ನೀವು ಉಪಯೋಗಿಸ್ತಾ ಇದ್ದೀರಾ, ಅಂದ್ರೆ ನಿಮ್ಗೆಲ್ಲ ಅಪ್ಲೈ ಆಗ್ತಾ ಇದೆ. ಸೊ ಅದ್ರಲ್ಲಿ ಕೆಲವೊಂದು ಡೌಟ್ಸ್ ಗಳಿದೆ ಪಬ್ಲಿಕ್ಗೆ. ಸೊ ಅದಂದ್ರೆ ಯಾರ ಹತ್ರ ಹೋಗಿ ಅದನ್ನ ಡೌಟ್ಸ್ ಕೇಳಬೇಕು, ಯಾರು ನಿಮ್ಗೆ ಸಾಲ್ವ್ ಮಾಡ್ಕೊಡ್ತಾರೆ, ಯಾಕಂದ್ರೆ ಸುಮಾರು ಜನ ನನ್ಗೂ ಕ್ವೆಶನ್ ಮಾಡಿದ್ದಾರೆ. ಹಾಗಾಗಿ ಅದ್ರ ಟಾಪಿಕ್ ಇಟ್ಕೊಂಡು ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೇನ್ ಆಗಿ ಅಂದ್ರೆ ಗೃಹ ಜ್ಯೋತಿ ಸ್ಕೀಮ್ ಅಂಡರ್ ಅಲ್ಲಿ ಬರೋ ಅಂದ್ರೆ 4 ತರಹದ ಗ್ರಾಹಕರು ಇರ್ತಾರಲ್ವಾ. ಅಂದ್ರೆ ನಾನು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ, ಆಮೇಲೆ ಮೇನ್ ಟಾಪಿಕ್ ಬರ್ತೀನಿ. ಅಂದ್ರೆ ಮೇನ್ ಆಗಿ ಅಂದ್ರೆ 200 ಯೂನಿಟ್ಸ್ ವರೆಗೂ ಫ್ರೀ ಅಂತ ಏನ್ ಸರ್ಕಾರ ಅನೌನ್ಸ್ ಮಾಡಿದೆ. ಆದ್ರೆ ಈಗ ಫಸ್ಟ್ ಟೈಪ್ ಆಫ್ ಕನ್ಸ್ಯೂಮರ್ಸ್ ಹೇಗಿರ್ತಾರೆ ಅಂದ್ರೆ 200 ಯೂನಿಟ್ಸ್ ಗಿಂತ ಅಬೌವ್ ಕನ್ಸಂಪ್ಷನ್ ಮಾಡುವಂತ ಗ್ರಾಹಕರು ಇರ್ತಾರಲ್ವಾ. ಸೊ ಅವ್ರಿಗೆ ಯಾವುದೇ ರೀತಿಯ ಈ ಗೃಹ ಜ್ಯೋತಿ ಸ್ಕೀಮ್ ಅಂಡ್ರಲ್ಲ ಅವ್ರಿಗೆ ಯಾವ್ದು ಉಪಯೋಗಕ್ಕೆ ಬರೋದಿಲ್ಲ. ಅದು ಫಸ್ಟ್ ಟೈಪ್ ಆಫ್ ಕನ್ಸ್ಯೂಮರ್ಸ್ ಆದ್ರೆ, ಇನ್ನೊಂದು ಸೆಕೆಂಡ್ ಟೈಪ್ ಆಫ್ ಕನ್ಸ್ಯೂಮರ್ಸ್ ಏನಂತಂದ್ರೆ ಹೊಸ ಮನೆ ಕಟ್ಟಿರ್ತಾರೆ. ಇವಾಗ ಈ ಸ್ಕೀಮ್ ಅಪ್ಲೈ ಆಗಿದ್ ಯಾವಾಗ ಅಂತಂದ್ರೆ ಲಾಸ್ಟ್ ಇಯರ್ ಜುಲೈಯಿಂದ ಈ ಸ್ಕೀಮ್ ನಮ್ಮ ಅಂದ್ರೆ ಗೃಹ ಜ್ಯೋತಿ ಅಪ್ಲೈ ಮಾಡಿರೋದು. ಲಾಸ್ಟ್ ಜುಲೈಯಿಂದ ಪ್ರೀವಿಯಸ್ 1 ಇಯರ್ ಇತ್ತಲ್ಲ, ಆ ವರ್ಷದ ಆವರೇಜ್ ತಗೊಂಡು ನಮಗೆ ಇವ್ರೇನೋ ಅಂದ್ರೆ ಆವರೇಜ್ ಬೇಸಿಸ್ ಮೇಲೆ ತಗೊಂಡು ಅದಕ್ಕೆ ಸರ್ಕಾರ 10% ಕೊಟ್ಟು ಅದು 200 ಯೂನಿಟ್ಸ್ ಒಳಗಡೆ ಇದ್ರೆ ಈ ಸ್ಕೀಮ್ ಅಲ್ಲಿ ಬರುವಂತ ಬೆನಿಫಿಟ್ಸ್ ಕನ್ಸ್ಯೂಮರ್ಸಿಗೆ ಬರುತ್ತೆ ಅಂತ ಕಾನ್ಸೆಪ್ಟ್ ಇರೋದು. ಸೊ ಫಸ್ಟ್ ಬಂತಂದ್ರೆ 200 ಯೂನಿಟ್ಸ್ ಪ್ಲಸ್ ಯೂಸ್ ಮಾಡೋರಿಗೆ ಯಾವುದೇ ರೀತಿ ಇದ್ರೆ ಸೌಲಭ್ಯ ಇಲ್ಲ. ಸೊ ಎರಡನೇದು ಹೇಳ್ದಂಗೆ ಹೊಸ ಮನೆ ಯಾರು ಕಟ್ಟಿರ್ತಾರಲ್ಲ ಅವ್ರುಗಳಿಗೆ ಅಂದ್ರೆ 50 ಯೂನಿಟ್ಸ್ ಅಷ್ಟೇ ಸರ್ಕಾರ ಕೊಟ್ಟಿದೆ. ಯಾಕಂದ್ರೆ ಮನೆ ಕಟ್ಟಿ ಇನ್ನೂ 1 ವರ್ಷ ಆಗಿರಲ್ವಲ್ಲ ಕಂಪ್ಲೀಟ್ ಆಗಿ, ಹಾಗಾಗಿ ಅವ್ರಿಗೆ ಆವರೇಜ್ ಕನ್ಸಂಪ್ಷನ್ ತಗೊಳಕ್ ಬರೋದಿಲ್ಲ. ಹಾಗಾಗಿ ಫಿಕ್ಸ್ಡ್ 50 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ 50 ಯೂನಿಟ್ಸ್ ಆವರೇಜ್ ಕೊಟ್ಟಿರೋದ್ರಿಂದ ಅವರು ಎಷ್ಟೇ ಉಪಯೋಗಿಸಿದ್ರು 50 ಯೂನಿಟ್ಸ್ ಫ್ರೀ ಇರುತ್ತೆ. ಅದಕ್ಕಿಂತ ಮೇಲೆ ಎಷ್ಟು ಉಪಯೋಗಿಸ್ತಾರೆ ಅಂದ್ರೆ ವಿದಿನ್ 200 ಯೂನಿಟ್ಸ್ ಬಂದ್ರೆ ಅವ್ರಿಗೆ ಅದಕ್ಕೆ ಚಾರ್ಜಬಲ್ ಇರುತ್ತೆ. ಅಥವಾ ಅವ್ರದ್ದು ಕಂಪ್ಲೀಟ್ ಕನ್ಸಂಪ್ಷನ್ 200 ಪ್ಲಸ್ ಇದ್ರೆ ಫುಲ್ ಅವ್ರಿಗೆ ಕಂಪ್ಲೀಟ್ 200 ಯೂನಿಟ್ಸ್ ಪ್ಲಸ್ ಅವ್ರಿಗೆ ಫುಲ್ ಕನ್ಸಂಪ್ಷನ್ ಏನ್ ಮಾಡಿರ್ತಾರೆ ಅದು ಎಲೆಕ್ಟ್ರಿಕಲ್ ಬಿಲ್ ಚಾರ್ಜಸ್ ಬರುತ್ತೆ. ಸೊ ಇದು ಸೆಕೆಂಡ್ ಟೈಪ್ ಆಫ್ ಕನ್ಸ್ಯೂಮರ್ಸ್ ಆದ್ರೆ, ಇನ್ನೊಂದು ಇದೆ ಅಂದ್ರೆ ಈಗ 200 ಯೂನಿಟ್ಸ್ ಒಳಗಡೆ ಅವ್ರದ್ದು ಕನ್ಸಂಪ್ಷನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅವ್ರದ್ದು ಆವರೇಜ್ ಯೂನಿಟ್ಸ್ ಬಂದು ಒಂದು 150 ಯೂನಿಟ್ಸ್ ಇರುತ್ತೆ ಅನ್ಕೊಳ್ಳಿ. ಅಂದ್ರೆ ಲಾಸ್ಟ್ ಅಸೆಸ್ಮೆಂಟ್ ಇಯರ್ ಏನ್ ತಗೊಂಡಿರ್ತಾರಲ್ಲ 1 ಇಯರ್ ಅಲ್ಲಿ ಆವರೇಜ್ ಯೂನಿಟ್ಸ್ 150 ಯೂನಿಟ್ಸ್ ಬಂದಿರುತ್ತೆ ಅನ್ಕೊಳ್ಳಿ. ಸೊ 150 ಯೂನಿಟ್ಸ್ ಅವ್ರಿಗೆ ಬಂದಿದ್ರೆ ಗವರ್ಮೆಂಟ್ ಪ್ಲಸ್ 10% ಅಂದ್ರೆ 150 ಯೂನಿಟ್ಸ್ಗೆ 10% ಅಂದ್ರೆ 15 ಯೂನಿಟ್ಸ್ ಆಯ್ತಲ್ವಾ. ಸೊ 150 ಪ್ಲಸ್ 15 ಅಂದ್ರೆ 165 ಯೂನಿಟ್ಸ್ ವರೆಗೂ ಅವ್ರು ಉಪಯೋಗಿಸ್ಬೋದು. ಅದು ಅವ್ರಿಗೆ ಕೊಟ್ಟಿರುವಂತ ಬೆನಿಫಿಟ್. 165 ಯೂನಿಟ್ಸ್ ವರೆಗೂ ಅವ್ರು ಏನು ಉಪಯೋಗಿಸಿದ್ರೆ ಅದಕ್ಕೆ ಕಂಪ್ಲೀಟ್ ಫ್ರೀ, ಬಿಲ್ 0 ಬಿಲ್ ಬರುತ್ತೆ. ಸೊ ಇನ್ ಕೇಸ್ 165 ಯೂನಿಟ್ಸ್ ಮೇಲೆ ಮತ್ತೆ 200 ಯೂನಿಟ್ಸ್ ಒಳಗಡೆ ಬಂತು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 165 ಅವ್ರಿಗೆ ಟಾರ್ಗೆಟ್ ಇತ್ತು, 170 ಯೂನಿಟ್ಸ್ ಅವ್ರದ್ದು ರೆಕಾರ್ಡ್ ಆಯ್ತು ಅಂತ ಅನ್ಕೊಂಡ್ರೆ ಅವರಿಗೆ ಬಿಲ್ ಬರೋದು ಕೇವಲ 5 ಯೂನಿಟ್ ಗಳಿಗೆ ಮಾತ್ರ ಬಿಲ್ ಬರುತ್ತೆ. ಇದನ್ನ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಏನಂದ್ರೆ 165 ಯೂನಿಟ್ಸ್ ವರೆಗೂ ಅವ್ರದ್ದು ಟಾರ್ಗೆಟ್ ಕೊಟ್ಟಿದ್ರೆ ಮೇಲೆ ಅಂದ್ರೆ ವಿದಿನ್ 200 ಯೂನಿಟ್ಸ್ ಏನ್ ಬರುತ್ತೆ ಅಷ್ಟಕ್ಕೆ ಚಾರ್ಜಬಲ್ ಇರುತ್ತೆ. ಈಗ ಕೆಲವ್ರದ್ದು ಏನಾಗುತ್ತೆ 150 ಹೇಳ್ದಂಗೆ ಆವರೇಜ್ ಇರುತ್ತೆ. ಸೊ ಪ್ಲಸ್ 10% ಅಂದ್ರೆ 15 ಯೂನಿಟ್ಸ್, ಸೊ 165 ಆಯ್ತು. ಅವ್ರ ಕನ್ಸಂಪ್ಷನ್ ಬಂದು 210 ಆಯ್ತು ಅಂತ ತಿಳ್ಕೊಳ್ಳಿ. ಆಗ ಜನಕ್ಕೆ ಅಂದ್ರೆ ಅವ್ರು ಅನ್ಕೊಂಡಿರೋದೇನಂದ್ರೆ ಸರ್ಕಾರ ನಮ್ಗೆ 200 ಯೂನಿಟ್ಸ್ ವರೆಗೂ ಕೊಟ್ಟಿದೆ, ಸೊ ನನಗ್ ಬಂದಿರೋದೆಷ್ಟು 210 ಯೂನಿಟ್ಸ್ ನಂದು ರೆಕಾರ್ಡ್ ಆಗಿದೆ ಅಂದ್ರೆ ನನ್ಗೆ 10 ಯೂನಿಟ್ ಮಾತ್ರ ಅಲ್ಲ ನೀವು ಬಿಲ್ ಕೊಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅದು ತಪ್ಪು.
ಈಗ ನಿಮ್ದು ಏನಿರುತ್ತೆ ಆವರೇಜ್ ಯೂನಿಟ್ಸ್ ಮೇಲೆ 10% ಕೊಟ್ಟಿರ್ತಾರಲ್ಲ, ಆ ಯೂನಿಟ್ಸ್ ವಿದಿನ್ 200 ಯೂನಿಟ್ಸ್ ಒಳಗಡೆ ಬರುತ್ತಲ್ಲ ಆ ಸ್ಲಾಟ್, ಅಷ್ಟು ಯೂನಿಟ್ಗಳು ಒಳಗಿದ್ರೆ ಮಾತ್ರ ನಿಮ್ಗೆ ಸರ್ಕಾರದಿಂದ ಬರುವಂತ ಈ ಸೌಲಭ್ಯ ನಿಮಗ್ ಬರುತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ, 200 ಯೂನಿಟ್ಸ್ ಮೇಲೆ ನೀವು 201 ಬಂತು ಅಂದ್ರೂ ಕೂಡ ನಿಮ್ಗೆ ಕಂಪ್ಲೀಟ್ 200 ಯೂನಿಟ್ಸ್ ಟೋಟಲ್ ಆಗಿ ಬಿಲ್ ಏನ್ ಬರ್ತಿತ್ತು ಅದು ಪೂರ್ತಿ ನಿಮ್ಗೆ ಬರುತ್ತೆ. ಯಾಕಂದ್ರೆ ಕೆಲವರು ಅಂದ್ರೆ ಏನು ಕನ್ಸ್ಯೂಮರ್ಸ್ ಪಾಪ ಮೀಟರ್ ರೀಡರ್ಸ್ ಹತ್ರ ಜಗಳ ಆಡೋದು ಇದೇ ವಿಚಾರಕ್ಕೆ. 200 ಯೂನಿಟ್ಸ್ ಅಂತ ಕೊಟ್ಟಿದ್ದೀರಾ, ನಂದು ಅಂದ್ರೆ 170 ಯೂನಿಟ್ಸ್ ಇದೆ, 185 ಬಂದಿದೆ ನಂದು ಈ ತಿಂಗಳು ಬಿಲ್ಲು, ನೀವ್ ಯಾಕೆ ಬಿಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆದ್ರೆ ಏನಂದ್ರೆ ಅವ್ರಿಗೆ ಏನಿರುತ್ತೆ ಆವರೇಜ್ ಒಂದ್ ವರ್ಷದ ಯೂನಿಟ್ಸ್ ಬಿಟ್ಟು 10% ಏನ್ ಆಡ್ ಆಗಿರುತ್ತಲ್ಲ ಅಷ್ಟು ಯೂನಿಟ್ ಮೇಲೆ 200 ಯೂನಿಟ್ಸ್ ಒಳಗಡೆ ಎಷ್ಟೇ ಬಂದ್ರು ಅವ್ರಿಗೆ ಬಿಲ್ ಬರುತ್ತೆ. ಎಲ್ರಿಗೂ 200 ಯೂನಿಟ್ಸ್ ಫ್ರೀ ಅಲ್ಲ, ಇದನ್ನ ತಲೆಯಿಂದ ತೆಗ್ದು ಹಾಕಿ. ನಿಮ್ಮ ಬಿಲ್ ಅಲ್ಲಿ ಅದೆಲ್ಲ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ, ನೀವು ಅದನ್ನ ತಿಳ್ಕೊಬಹುದು. ನಾನು ಇಲ್ಲಿ ಒಂದು ಬಿಲ್ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ಇಲ್ಲಿ ಸ್ಕ್ಯಾನ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಇಲ್ಲೇನೆ ಯಾಕಂದ್ರೆ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಕೊಡೋ ಮುಂಚೆ ನಾನು ಎಲ್ಲಾ ಇನ್ಫಾರ್ಮೇಶನ್ ಒಂದ್ಸರಿ ಸರ್ವೆ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಹಾಗಾಗಿ ನಾನು ಈ ಬಿಲ್ಲನ್ನ ನಾನು ಒಂದ್ಸತಿ ಇವಾಗ ನೋಡಿ, ಇಲ್ಲೊಂದು ಬಿಲ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬಿಲ್ ಇದೆ ನೋಡಿ. ಇಲ್ಲಿ ನಾನು ನಿಮ್ಗೆ ಆಮೇಲೆ ಝೂಮ್ ಮಾಡಿ ನಾನು ತೋರಿಸ್ತೀನಿ, ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ. ಇವ್ರದ್ದು ಒಬ್ರು ಕನ್ಸ್ಯೂಮರ್ದು ಆವರೇಜ್ ಯೂನಿಟ್ಸ್ ಬಂದು 169.81 ಯೂನಿಟ್ಸ್ ಇದೆ ಇವ್ರದ್ದು. ಅಂದ್ರೆ ಒಂದು ವರ್ಷದ್ದು, ಅಂದ್ರೆ ಲಾಸ್ಟ್ 22-23 ಏನ್ ಇಯರ್ ಇತ್ತಲ್ಲ ಆ ವರ್ಷದ ಆವರೇಜ್ ಯೂನಿಟ್ ಬಂದು 169.81. ಸೊ ಸರ್ಕಾರ ಪ್ಲಸ್ 10% ಅಂತ ಹೇಳಿದೆ. ಸೊ 10% ಇನ್ ದ ಸೆನ್ಸ್ 16.9 ಅಂದ್ರೆ 17ಗೆ ಓವರ್ ಆಲ್ ಮಾಡಿ ಅವ್ರಿಗೆ 187 ಏನೋ ಎಂಟೈಟಲ್ಮೆಂಟ್ ಯೂನಿಟ್ಸ್ ಬಂತು. ಸೊ ಇದ್ರ ಅರ್ಥ ಏನಂದ್ರೆ 187 ಯೂನಿಟ್ಸ್ ವರ್ಗು ಅವರು ಎಷ್ಟಾದ್ರೂ ಉಪಯೋಗಿಸಿದ್ರು ಫ್ರೀ ಇರುತ್ತೆ. ಇನ್ ಕೇಸ್ 187 ಈ ತಿಂಗಳಾಯ್ತು, ನೆಕ್ಸ್ಟ್ ಮಂತ್ ಅವ್ರದ್ದು 193 ಸಮಥಿಂಗ್ ಬಂತು ಅನ್ಕೊಳ್ಳಿ, ಅವಾಗ 187 ಅಂದ್ರೆ 193 ಡಿಫ್ರೆನ್ಸ್ ಎಷ್ಟಾಯ್ತು, 6 ಯೂನಿಟ್ಸ್ಗೆ ಅವ್ರಿಗೆ ಬಿಲ್ ಆಗುತ್ತೆ. ಇನ್ ಕೇಸ್ ಇವರು 187 ಬಿಟ್ಟು 200 ಪ್ಲಸ್ ಉಪಯೋಗಿಸಿದ್ರು ಅಂದ್ರೆ 210 ಬಂತು ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಇದರಿಂದ ಬರುವಂತ ಫೆಸಿಲಿಟೀಸ್ ಬರಲ್ಲ. ಕಂಪ್ಲೀಟ್ 210 ಯೂನಿಟ್ಸ್ಗೂ ಕಂಪ್ಲೀಟ್ ಏನ್ ಬಿಲ್ ಬರ್ತಿತ್ತು, ಮಿನಿಮಮ್ ಚಾರ್ಜಸ್ ಆಗ್ಲಿ ಯೂನಿಟ್ಸ್ ರೇಟ್ ಆಗ್ಲಿ ಎಲ್ಲ ಕಂಪ್ಲೀಟ್ ಬಿಲ್ ಬರುತ್ತೆ. ಇದೊಂದು ತಮ್ಗೆ ಕ್ಲಾರಿಟಿ ಕೊಡ್ಬೇಕಾಗಿದೆ. ಸುಮಾರು ಜನಕ್ಕೆ ಡೌಟ್ ಇತ್ತು, 200 ಯೂನಿಟ್ಸ್ ಅಂತ ಹೇಳಿದ್ದಾರೆ, ಸೊ 200 ಯೂನಿಟ್ಸ್ ಒಳಗಡೆ ಇದೆ, ನನ್ಗೆ ಯಾಕೆ ಬಿಲ್ ಬಂತು ಅಂತ ಡೌಟ್ ಇರುತ್ತೆ. ಅದಕ್ಕೆ ಕ್ಲಿಯರ್ ಮಾಡೋಕ್ಕೋಸ್ಕರ ನಿಮ್ಗೆ ಈ ಇನ್ಫಾರ್ಮೇಶನ್ ಕೊಟ್ಟೆ. ಸೊ ಮೇನ್ ಟಾಪಿಕ್ ಬರೋಣ. ಇವತ್ತಿನ ಮೇನ್ ಆಗಂದ್ರೆ ನಾನು ಒಂದ್ 2 ಇನ್ಫಾರ್ಮೇಶನ್ ನಿಮಗೆ ಕೊಡೋಣ ಅಂತ ಬಂದಿದ್ದೀನಿ. ಏನಂದ್ರೆ ಇವಾಗ ನಾವು ಬಾಡಿಗೆ ಮನೆಯಲ್ಲಿ ಇರ್ತೀವಿ. ಬಾಡಿಗೆ ಮನೆಯಲ್ಲಿ ಇದ್ದಾಗ ಅಂದ್ರೆ ಒಂದು ಆಧಾರ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ, ನಮ್ಗೆ ಏನಿರುತ್ತೆ ಫ್ರೀ ಕರೆಂಟ್ ಬರ್ತಾ ಇರುತ್ತೆ. ಈಗ ಹಂಗಂತ ನಾವು ಈ ಫ್ರೀ ಕರೆಂಟ್ ಬರ್ತಾ ಇದೆ ಅಂತ ನಾವು ಮನೆನೇ ಚೇಂಜ್ ಮಾಡೋದ್ ಬೇಡವಾ? ಈಗ ಮನೆ ಚೇಂಜ್ ಮಾಡೋ ಪರಿಸ್ಥಿತಿ ಬರುತ್ತೆ, ಎಲ್ರಿಗೂ ಅವಶ್ಯಕತೆ ಅಲ್ವಾ? ಸೊ ಮನೆ ಚೇಂಜ್ ಮಾಡಕ್ ಬಂದಾಗ ಆ ಮನೇಲೂ ನನ್ಗೆ ಫ್ರೀ ಕರೆಂಟ್ ಸಿಗುತ್ತಾ, ಇದು ಮೇನ್ ಆಗಿ ಜನಗಳಲ್ಲಿರುವಂತಹ ಒಂದು ಏನು ಡೌಟ್ ಇದೆ. ಹಾಗಾಗಿ ಅಂದ್ರೆ ಆ ವಿಚಾರವಾಗಿ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಇವತ್ತು. ಸೊ ಇವಾಗ ನೀವು ಒಂದ್ ಮನೆ ಇರ್ತೀರಾ, ಆ ಮನೆ ಖಾಲಿ ಮಾಡಿದ್ರಿ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಮನೆಗೆ ಹೋದ್ರಿ, ಅಲ್ಲಿಗೆ ನಿಮ್ಗೆ ಫ್ರೀ ಕರೆಂಟ್ ಬರುತ್ತಾ? ಬರುತ್ತೆ. ಅಂದ್ರೆ ಅದೊಂದು ಪ್ರೊಸೀಜರ್ ಏನಿದೆ ಅಂದ್ರೆ, ಹಳೆ ಮನೆಗೆ ಏನು ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಮಾಡಿದ್ರಲ್ಲ, ಆಧಾರ್ ನಂಬರ್ ಲಿಂಕ್ ಮಾಡಿದ್ರಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿ ಹೊಸ ನಂಬರ್ ಅಂದ್ರೆ ಹೊಸ ಬಾಡಿಗೆ ಮನೆಗೆ ಏನ್ ಹೋಗಿದ್ರಲ್ಲ ಆ ಮನೆ ನಂಬರಿಗೆ ನಿಮ್ಮ ಆಧಾರ್ ಲಿಂಕ್ ಮಾಡಿದ್ರೆ ಮತ್ತೆ ನೀವು ಹಳೆ ರೀತಿ ಯಾವ ರೀತಿ ನೀವು ಗೃಹ ಜ್ಯೋತಿ ಸ್ಕೀಮ್ ಅಲ್ಲಿ ಉಪಯೋಗಿಸ್ಕೊಳ್ತಾ ಇದ್ರೆ ಆ ರೀತಿ ಫ್ರೀ ಕರೆಂಟ್ ನ ಉಪಯೋಗಿಸ್ಕೋಬಹುದು ನೀವು. ಸೊ ಅಂದ್ರೆ ಅದಕ್ಕೆ ಪ್ರೊಸೀಜರ್ ಏನಂದ್ರೆ, ನೀವು ನಿಮ್ಮ ಹತ್ತಿರದ ಸಬ್ ಡಿವಿಷನ್ ಆಫೀಸ್ ಗಳಿಗೆ ಹೋಗಿ ಒಂದು ಅಪ್ಲಿಕೇಶನ್ ಕೊಡಿ. ಈ ರೀತಿ ನಾನು ಈ ಬಾಡಿಗೆ ಮನೆಯಲ್ಲಿ ಈ ಸ್ಥಾವರ ಸಂಖ್ಯೆಯಲ್ಲಿದ್ದೆ, ಈಗ ನಾನು ಆ ಮನೆಯನ್ನ ಖಾಲಿ ಮಾಡಿ ಬೇರೆ ಸಮಥಿಂಗ್ RR ನಂಬರ್ ಅಥವಾ ಅಡ್ರೆಸ್ ಅಲ್ಲಿ ಇದ್ದೀನಿ, ನನಗೆ ಬದಲಾವಣೆ ಬೇಕು, ಅಥವಾ ನನ್ಗೆ ಈ ಹಳೆ ಇದ್ದಿದ್ದಂತ ಆಧಾರ್ ಲಿಂಕ್ ಈ ಸ್ಥಾವರ ಸಂಖ್ಯೆಯಿಂದ ಕ್ಯಾನ್ಸಲ್ ಆಗ್ಬೇಕು ಅಂತ ಒಂದು ಅಪ್ಲಿಕೇಶನ್ ಕೊಟ್ರೆ, ಅಂದ್ರೆ ಇದು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಕ್ಯಾನ್ಸಲೇಷನ್ಗೆ ಇನ್ನೂ ಸರ್ಕಾರ ಅಂದ್ರೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ನಾನು ನಿನ್ನೆ ಚೆಕ್ ಮಾಡಿದಾಗ್ಲೂ ಕೂಡ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಹಾಗಾಗಿ ನೀವು ಅಲ್ಲಿ ಕ್ಯಾನ್ಸಲ್ ಮಾಡಿಸ್ಕೊಳಕ್ ಬರೋದಿಲ್ಲ. ಆದ್ರಿಂದ ನಿಮ್ಮ ಏನು ಹತ್ತಿರದ ಸಬ್ ಡಿವಿಷನ್ ಆಫೀಸ್ಗಳಿರುತ್ತಲ್ಲ, ಏನಂತಾರೆ KEB ಆಫೀಸ್ಗಳಂತ ಏನ್ ಹೇಳ್ತಿರಲ್ಲ, ಅಲ್ಲಿಗೆ ಹೋಗಿ ನೀವು ಒಂದು ಅಪ್ಲಿಕೇಶನ್ ಕೊಟ್ರೆ ಅವರು ಅವರ ಸಾಫ್ಟ್ವೇರ್ಸ್ ಇರುತ್ತಲ್ಲ, TRM ಇರ್ಬೋದು ಅಥವಾ ಐಡೆಂಟಿಟಿ, ಅವ್ರ ಸಾಫ್ಟ್ವೇರ್ಗಳಲ್ಲಿ ಏನೋ ಟಿಕೆಟ್ ರೈಸ್ ಮಾಡಿ ನಿಮ್ಗೆ ಕ್ಯಾನ್ಸಲ್ ಮಾಡ್ಕೊಡ್ತಾರೆ. ಬಟ್ ಅದು ಇಮಿಡಿಯೇಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. 2 days ಆಗ್ಬೋದು, 1 ವಾರ ಆಗ್ಬೋದು, 15 ದಿನ ಆಗ್ಬೋದು, ಅದು ಡಿಪೆಂಡ್ಸ್ ಆನ್. ಸೊ ಆ ಕ್ಯಾನ್ಸಲ್ ಆದ್ಮೇಲೆ ಆ ನಂಬರನ್ನ ಮತ್ತೆ ನೀವು ಹೊಸ ಬಾಡಿಗೆ ಮನೆ ಏನಿರ್ತಿರಲ್ಲ ಆ RR ನಂಬರ್ಗೆ ನೀವು ಮತ್ತೆ ಲಿಂಕ್ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿ ಏನ್ ಬೆನಿಫಿಟ್ ಅಥವಾ ಆವಾಗ ಆ ಬಾಡಿಗೆ ಮನೇಲಿ ಏನ್ ಆವರೇಜ್ ಯೂನಿಟ್ಸ್ ಉಪಯೋಗಿಸ್ತಾ ಇದ್ರಲ್ಲ ಆ ಯೂನಿಟ್ಸ್ ನಿಮ್ಗೆ ಫ್ರೀ ಬರುತ್ತೆ. ಸೊ ಇದೊಂದು.
ಈಗ ಇನ್ನೊಂದು ಏನಂದ್ರೆ ಇವಾಗ ಕ್ಯಾನ್ಸಲೇಷನ್ ಈಗ ಗೊತ್ತಲ್ವಾ ಇವಾಗಿಂದ ಎಷ್ಟು ಫಾಸ್ಟ್ ಇರುತ್ತೆ ನೆಟ್ವರ್ಕ್ಸ್ ಅಂತ. ಏನಾದ್ರೂ ಆಗ್ಲೇ ಇಲ್ಲ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಅಪ್ಲಿಕೇಶನ್ ಕೊಟ್ವಿ, ನಮ್ಗೆ ಇಮಿಡಿಯೇಟ್ ಆಗಿ ಏನೋ ಕ್ಯಾನ್ಸಲೇಷನ್ ಹಳೆ ಸ್ಥಾವರ ಸಂಖ್ಯೆಗೆ ಲಿಂಕ್ ಆಗಿದ್ದಂತ ಏನೋ ಆಧಾರ ಇನ್ನೂ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಏನು ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಅಂದ್ರೆ ಹೊಸ ಮನೆಗೆ ಹೋಗಿರ್ತಾರಲ್ಲ, ಹೊಸ ಬಾಡಿಗೆ ಮನೆಗೆ, ಅಲ್ಲಿ ನಿಮ್ಮ ವೈಫ್ದು ಅಥವಾ ನಿಮ್ಮ ತಂದೆ ತಾಯಿದು ಅಥವಾ ನಿಮ್ಮ 18 ವರ್ಷ ತುಂಬಿರೋದು ಯಾವ್ದಾದ್ರು ಮಕ್ಳದ್ ಬೇರೆ ಯಾರ್ದು ಆಧಾರ್ ನಂಬರ್ ಲಿಂಕ್ ಆಗಿಲ್ಲ, ಆ ನಂಬರ್ನ ಲಿಂಕ್ ಮಾಡಿ ಬಾಡಿಗೆದಾರರು ಅಂತ ಆಪ್ಷನ್ ಕೊಟ್ಟು ನೀವು ಮತ್ತೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಳ್ಳೋದನ್ನ ಮಾಡ್ಕೊಳ್ಳಿ. ಅಂದ್ರೆ ಇದು ನಾನು ಅಂದ್ರೆ ಒಂದು ಟ್ರಿಕ್ ಹೇಳ್ಕೊಡ್ತಾ ಇರೋದು. ಇನ್ ಕೇಸ್ ಇವಾಗ ಕ್ಯಾನ್ಸಲ್ ಆಗಿಲ್ಲ ಅಂತ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದು ಇದನ್ನ. ಯಾಕಂದ್ರೆ ಇವಾಗ ಕ್ಯಾನ್ಸಲ್ ಆಗೋರು ಕೆಲವು ವೇಟ್ ಮಾಡಕ್ ಆಗಲ್ಲ ಅಲ್ವಾ, ಪಾಪ ಬಿಲ್ ಕಟ್ಟಾಗ ಪರಿಸ್ಥಿತಿಲಿ ಇರಲ್ಲ, ಅಂತವ್ರಿಗೆ ನಾನು ಈ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಅವ್ರ ಕ್ಯಾನ್ಸಲ್ ಏನಾದ್ರು ಫಾಸ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಇರ್ತಾರೆ, ವೈಫ್ ಅಥವಾ ಹಸ್ಬೆಂಡ್, ಮಕ್ಕಳು, ತಂದೆ ತಾಯಿ, ಯಾರ್ದು ಆಧಾರ್ ಲಿಂಕ್ ಆಗಿಲ್ಲ ಆ ನಂಬರ್ನ ನೀವು ಕೊಟ್ಟು ಏನೋ ಇನ್ನೊಂದು ಹೊಸ ಮನೆಗೆ ಲಿಂಕ್ ಮಾಡ್ಕೊಂಡು ನೀವು ಮತ್ತೆ ಇದೇ ಫೆಸಿಲಿಟಿ ಏನಿರ್ತದ ಗೃಹ ಜ್ಯೋತಿ ಸ್ಕೀಮ್ ಅಲ್ಲಿ ಇರುವಂತ ಫೆಸಿಲಿಟಿನ ಉಪಯೋಗಿಸ್ಕೋಬಹುದು. ಸೆಕೆಂಡ್ ಆಪ್ಷನ್ ಇನ್ನೊಂದು ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತ ಇದ್ದೀನಿ. ಯಾಕಂದ್ರೆ ಇಷ್ಟು ದಿನ 48 ಯೂನಿಟ್ ಒಳಗಡೆ ಇದ್ದ ಅಂತ ಗ್ರಾಹಕರು, ಅಂದ್ರೆ 48 ಯೂನಿಟ್ ಗಿಂತ ಒಳಗಡೆ ಅಂದ್ರೆ 10 ಯೂನಿಟ್, 20 ಯೂನಿಟ್, 30 ಯೂನಿಟ್, 40 ಯೂನಿಟ್ ಆತರ, ಸೊ 48 ಯೂನಿಟ್ ವರ್ಗೂ ಉಪಯೋಗಿಸ್ತಾ ಇದ್ದಂತಹ ಗ್ರಾಹಕರು ಏನಿದ್ರಲ್ಲ, ಆ ಗ್ರಾಹಕರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಅದನ್ನ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಏನಂದ್ರೆ ಇವಾಗ 48 ಯೂನಿಟ್ ವರ್ಗೂ ಉಪಯೋಗಿಸ್ತಾ ಇದ್ರಲ್ಲ, ಫಾರ್ ಎಕ್ಸಾಂಪಲ್ ಇವಾಗ 30 ಯೂನಿಟ್ ನಂದು ಆವರೇಜ್ ಬರ್ತಿತ್ತು ಅನ್ಕೊಳ್ಳಿ. ಸೊ ಅಂದ್ರೆ ಸರ್ಕಾರದಿಂದ 10% ಕೊಡ್ತಿದ್ರು, ಅಂದ್ರೆ 10% ಇನ್ ದ ಸೆನ್ಸ್ 30 ಯೂನಿಟ್ ಅಂದ್ರೆ 3 ಯೂನಿಟ್ 10%, 33 ಯೂನಿಟ್ಸ್ ವರ್ಗೂ ಮಾತ್ರ ಅವ್ರಿಗೆ ಫ್ರೀ ಇರ್ತಿತ್ತು. ಇದು ಇವಾಗ ಅಂದ್ರೆ ಲಾಸ್ಟ್ ಮಂತ್ ವರ್ಗುನು ಇದ್ದಂತಹ ಏನೋ ಸ್ಕೀಮು. ಆದ್ರೆ ಈ ತಿಂಗಳಿಂದ ಎಲ್ಲ ಒಂದು ಗುಡ್ ನ್ಯೂಸ್ ಏನಂದ್ರೆ ಅಪ್ ಟು ಅಂದ್ರೆ 48 ಯೂನಿಟ್ಸ್ ಒಳಗಡೆ ಉಪಯೋಗಿಸ್ತಾ ಇದ್ದಂತಹ ಗ್ರಾಹಕರಿಗೆ ಸೊ 10% ಬದಲು 10 ಯೂನಿಟ್ಸ್ ನ ಫ್ರೀ ಕೊಟ್ಟಿದೆ ಗವರ್ಮೆಂಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ಗೊಂದು ಬಿಲ್ ಇದೆ, ನಿಮ್ಗೆ ಸ್ಕ್ಯಾನ್ ಮಾಡಿ ನಾನು ಜೂಮ್ ಅಲ್ಲಿ ತೋರಿಸ್ತೀನಿ, ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ. ಇವ್ರದ್ದು ಅಂದ್ರೆ ಆವರೇಜ್ ಯೂನಿಟ್ಸ್ ಬಂದು 19.51 ಇದೆ. ಸೊ ಅವ್ರದ್ದು 19.51 ಅಂತಂದ್ರೆ 10% ಅಂದ್ರೆ ಇಷ್ಟು ದಿನದ ಪ್ರಕಾರ 19.5 ಅಂದ್ರೆ 20 ಯೂನಿಟ್ಸ್ ಅನ್ಕೊಳ್ಳಿ. ಸೊ 10% ಅಂದ್ರೆ 2 ಯೂನಿಟ್ಸ್ ಅವ್ರಿಗೆ ಫ್ರೀ ಇರ್ತಿತ್ತು. ಅಂದ್ರೆ 20 + 2 ಅಂದ್ರೆ 22 ಯೂನಿಟ್ಸ್ ಅಷ್ಟೇನೆ ಅವ್ರು ಉಪಯೋಗಿಸಕ್ ಬರ್ತಿತ್ತು. ಆದ್ರೆ ಈ ತಿಂಗಳಿಂದ ಈ 19.5 20 ಯೂನಿಟ್ಸ್ಗೆ 10 ಯೂನಿಟ್ಸ್ ಸರ್ಕಾರ ಕೊಟ್ಟಿದೆ. ಅಂದ್ರೆ 30 ಯೂನಿಟ್ಸ್ ವರ್ಗೂ ಇವ್ರು ಉಪಯೋಗಿಸ್ಕೋಬಹುದು. ಅಂದ್ರೆ ಈ ಪರ್ಟಿಕ್ಯುಲರ್ ಗ್ರಾಹಕರಿಗೆ ನಾನು ಹೇಳ್ತಾ ಇರೋದು. ಈ ರೀತಿ ನಿಮ್ಗಳ್ದು ಯಾವ್ದಾದ್ರು ಬಿಲ್ ಇದ್ರೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 48 ಯೂನಿಟ್ ಗಿಂತ ಒಳಗಡೆ ಉಪಯೋಗಿಸ್ತಾ ಇದ್ದಂತಹ ಗ್ರಾಹಕರಿಗೆ 10% ಬದಲು 10 ಯೂನಿಟ್ಗಳು ಫ್ರೀ ಬರ್ತಾ ಇದೆ. ಸೊ ಅದೊಂದು ನಿಮ್ಗೆ ಗುಡ್ ನ್ಯೂಸ್. ಸೊ ಹಾಗಾಗಿ 48 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇರೋರಿಗೆ ಸ್ವಲ್ಪ ರಿಲೀಫ್ ಸಿಕ್ತು. ಹಾಗಾಗಿ ಇವಾಗ ಯಾಕಂದ್ರೆ ಕೆಲವ್ರಿಗೆ 30 ಯೂನಿಟ್ ಕನ್ಸಂಪ್ಷನ್ ಆಗ್ತಿತ್ತಂದ್ರೆ 33 ಯೂನಿಟ್ ವರ್ಗ ಅಷ್ಟೇ ಫ್ರೀ ಸಿಕ್ತಿತ್ತು. ಅದೇ 48 ಯೂನಿಟ್ ಒಳಗಡೆ ಇರುವಂತಹ ಗ್ರಾಹಕರಿಗೆ ಇದೊಂದು ಸ್ಪೆಷಲ್ ಗುಡ್ ನ್ಯೂಸ್. ಸ್ವಲ್ಪ ರಿಲೀಫ್ ಸಿಕ್ಕಿದೆ ಅವ್ರಿಗೆ. ಹಾಗಾಗಿ 10% ಬದಲು 10 ಯೂನಿಟ್ಸ್ ಅಂದ್ರೆ ಅವ್ರಿಗೆ ಏನು ಸ್ವಲ್ಪ ಬಿಲ್ ಅಲ್ಲಿ ವ್ಯತ್ಯಾಸ ಬರುತ್ತಲ್ಲ, ಹಾಗಾಗಿ ಅವ್ರಿಗೆ ಬೆನಿಫಿಷಿಯಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 20 ಯೂನಿಟ್ಸ್ ಅಂದ್ರೆ 22 ಯೂನಿಟ್ಸ್ ಅಷ್ಟೇ ಅವ್ರಿಗೆ ಸಿಕ್ತಿತ್ತಲ್ಲ. ಇವಾಗ 20 ಯೂನಿಟ್ಸ್ ಇದ್ರೂನು 10 ಯೂನಿಟ್ಸ್ ಅಂದ್ರೆ 10 ಯೂನಿಟ್ ಅಂತ 30 ಯೂನಿಟ್. ಇವಾಗ 10 ಯೂನಿಟ್ಸ್ ಬರ್ತಿತ್ತು ಅನ್ಕೊಳ್ಳಿ, ಆವರೇಜ್ ಆಗಿ ಬಂದು ಸರ್ಕಾರದಿಂದ 10 ಯೂನಿಟ್ ವರ್ಗು ಅಷ್ಟೇ ಫ್ರೀ ಇತ್ತು ಅಂದ್ರೆ ಅವ್ರಿಗೆ ಅದು 10 ಯೂನಿಟ್ಸ್ ಅಂದ್ರೆ 20 ಯೂನಿಟ್ಸ್ ಅಪ್ ಟು 48 ಯೂನಿಟ್ಸ್ ವರೆಗೂ ಏನ್ ಕನ್ಸಂಪ್ಷನ್ ಬರ್ತಿತ್ತು ಎಲ್ಲರಿಗೂ ಕೂಡ 10% ಅಲ್ಲ 10 ಯೂನಿಟ್ಸ್ ಫ್ರೀ ಸಿಗ್ತಾ ಇದೆ. ಇದು ಒಂದು ಗುಡ್ ನ್ಯೂಸ್. ಹಾಗಾಗಿ ಈ ಅಂದ್ರೆ ಇನ್ಫಾರ್ಮೇಶನ್ ನಿಮ್ಗೆಲ್ಲಾನು ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡಿದೆ. ಸೊ ಇದು ಇವತ್ತಿನ ವಿಚಾರ. ಅಂದ್ರೆ ಬಾಡಿಗೆದಾರರಿಗೆ ಏನು ಉಪಯೋಗ ಆಗಂತ ಒಂದು ವಿಚಾರ ಆಗಿರ್ಬೋದು, ಮತ್ತೆ 48 ಯೂನಿಟ್ಸ್ ಒಳಗಡೆ ಉಪಯೋಗಿಸ್ತಾ ಇದ್ದಂತ ಒಂದು ವಿಚಾರ. ಈ ಎರಡು ವಿಚಾರ ಮೇನ್ ಆಗಿ ನಾನು ಇವತ್ತು ನಿಮ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದೆ. ಸೊ ಇದು ಇಷ್ಟು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದ್ರೂ ಈ ಗೃಹ ಜ್ಯೋತಿ ಸ್ಕೀಮ್ ಬಗ್ಗೆ ಬೇರೆ ಏನಾದ್ರೂ ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಡೆಫಿನೆಟ್ ಆಗಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಮತ್ತೆ ಇದ್ರ ರಿಲೇಟೆಡ್ ಬೇರೆ ಯಾವುದೇ ಟಾಪಿಕ್ ನಿಮ್ಗೆ ಬೇಕಿದ್ರು ನನಗೆ ಹೇಳಿ, ನಾನು ಆ ವಿಚಾರವಾಗಿ ನಿಮ್ಗೆ ವಿಡಿಯೋ ಮಾಡಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ. ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದ್ರೆ ನಂದು ಬಿಸಿ ಶೆಡ್ಯೂಲ್ ಅಲ್ಲಿ ನಾನು ನಿಮ್ಗೆ ಅಂದ್ರೆ ನಾನು ಹೋಮ್ ಟೂರ್ ಸುಮಾರು ಜನ ಕೇಳ್ತಾ ಇದಾರೆ. ಅದ್ರಲ್ಲಿ ಅಂದ್ರೆ ಪ್ಲಾನ್ ಮಾಡ್ತಾ ಇದೀನಿ ಮಾಡೋಣ ಅಂತ. ಕಿಚನ್ ಟೂರ್ ಕೇಳ್ತಾ ಇದಾರೆ, ಆಮೇಲೆ ದೇವ್ರ ಪೂಜಾ ರೂಮ್ ಟೂರ್ ಕೇಳ್ತಾ ಇದಾರೆ. ಮತ್ತೆ ಮೇನ್ ಆಗಿ ನನ್ಗೆ ಹೇರ್ ಆಯಿಲ್, ಕೈ ತುತ್ತು ಎಲ್ಲ ಕೇಳ್ತಾ ಇದಾರೆ. ನಾನು ಒಂದೊಂದೇ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟ್ ನಾನು ಬರೋ ವಿಡಿಯೋಸ್ ಅಲ್ಲಿ ಒಂದೊಂದೇ ನಿಮಗೆ ಮಾಡ್ತೀನಿ.
ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇದೆ. ದಯವಿಟ್ಟು ನನ್ನ ಚಾನೆಲ್ನ ಯಾರಾದ್ರೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.